ಈಗಾಗಲೇ ಬಣ ರಾಜಕೀಯದಿಂದ ಸುಸ್ತಾಗಿರುವಂಥ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಬೆಂಕಿ ಹತ್ಕೊಂಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಈಗ ರಾಜ್ಯ ರಾಜಕೀಯಕ್ಕೆ ಕಾಲಿಡೋ ಮಾತಾಡಿದ್ದಾರೆ. ನಾನು ಮೈಸೂರಿನ ಚಾಮರಾಜ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅನ್ನೋ ಮೂಲಕ ಅಲ್ಲಿ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿಯ ಮಾಜಿ ಶಾಸಕ ನಾಗೇಂದ್ರ ನಡುವೆ ಘರ್ಷಣೆಯ ಬೆಂಕಿ ಶುರುವಾಗಿದೆ. ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಇನ್ನೂ 2 ವರ್ಷಗಳು ಹೆಚ್ಚಿನ ಸಮಯವಿದ್ದು ಈಗಾಗಲೇ ಚಾಮರಾಜ ಕ್ಷೇತ್ರದ ಟಿಕೆಟ್ಗಾಗಿ ಪೈಪೋಟಿ ಆರಂಭವಾಗಿದೆ. ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಮುಖ್ಯ. ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಚುನಾವಣೆಯಲ್ಲಿ ಟಿಕೆಟ್ ಪಡೆಯಲಿಲ್ಲ ಅಥವಾ ಚುನಾವಣೆಯಲ್ಲಿ ಗೆಲ್ಲಿಲ್ಲ ಅಂದರೆ ಆತನ ವರ್ಚಸ್ಸು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಟಿಕೆಟ್ ವಂಚಿತನಾದಂಥ ನಂತರ ಆತನ ಎಲೆಕ್ಷನ್ನಲ್ಲಿ ಸೋತ ನಂತರ ಆತ ಸಕ್ರಿಯನಾಗಿಲ್ಲದೆ ಹೋದರೆ ಆ ವ್ಯಕ್ತಿಯ ರಾಜಕೀಯ ಭವಿಷ್ಯ ಮಂಕಾಗುತ್ತೆ. ಆತನ ಸ್ಥಾನವನ್ನು ಮತ್ಯಾರೋ ಇನ್ನೊಬ್ಬ ವ್ಯಕ್ತಿ ತುಂಬೋ ಸಾಧ್ಯತೆಯೂ ಕೂಡ ಇರುತ್ತೆ. ಸದ್ಯ ಕರ್ನಾಟಕ ಖ್ಯಾತ ರಾಜಕಾರಣಿಯ ಪಾಲಿಗೂ ಈಗ ಅಂಥದ್ದೇ ಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ಈ ನಾಯಕ ತಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ ಒಂದೊಂದೇ ದಾಳಗಳನ್ನು ಉರುಳಿಸೋಕೆ ಶುರು ಮಾಡಿದ್ದಾರೆ. ಇದು ಸದ್ಯ ಗೊಂದಲದ ಗೂಡಾಗಿರುವಂಥ ಕರ್ನಾಟಕ ಬಿಜೆಪಿಯಲ್ಲಿ ಮತ್ತಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ. ಸದ್ಯ ಕರ್ನಾಟಕ ಬಿಜೆಪಿಯ ಸ್ಥಿತಿ ಮನೆಯೊಂದು ಹಲವು ಬಾಗಿಲು ಅನ್ನೋ ಹಾಗಾಗಿದೆ. ಪಕ್ಷದಲ್ಲಿ ಆ ಬಣ ಈ ಬಣ ತಟಸ್ಥ ಬಣ ಅನ್ನೋ ಹಲವು ಬಣಗಳಿವೆ. ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡೋದು ಬಿಟ್ಟು ತಮ್ಮೊಳಗೆ ಈ ಬಣಗಳು ಕಚ್ಚಾಡ್ತಾ ಇವೆ. ಪರಿಣಾಮ ಸರ್ಕಾರದ ವೈಫಲ್ಯಗಳ ವಿರುದ್ಧ ಒಂದು ಪರಿಣಾಮಕಾರಿ ವಿಪಕ್ಷವಾಗಿ ಕೆಲಸ ಮಾಡೋದು ಬಿಜೆಪಿಗೆ ಸಾಧ್ಯವಾಗ್ತಿಲ್ಲ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಅನೇಕ ಅಸ್ತ್ರಗಳಿದ್ರೂ ಕೂಡ ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳೋಕೆ ಕರ್ನಾಟಕ ಬಿಜೆಪಿ ವಿಫಲವಾಗ್ತಾ ಇದೆ. ಇಷ್ಟೆಲ್ಲ ಗೊಂದಲಗಳ ನಡುವೆ ಈಗ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸಂಘರ್ಷದ ಬೆಂಕಿ ಹೊತ್ಕೊಂಡಿದೆ. ಈ ಹೊಸ ಬೆಂಕಿ ಹೊತ್ಕೊಳ್ಳೋಕೆ ಕಾರಣವಾದದ್ದು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಈ ಹೆಸರನ್ನು ನೀವೆಲ್ಲ ಅನೇಕ ಬಾರಿ ಕೇಳೇ ಇರ್ತೀರಿ. ಒಬ್ಬ ವೃತ್ತಿಪರ ಪತ್ರಕರ್ತ, ನಂತರ ರಾಜಕಾರಣಿಯಾಗಿ ಬದಲಾದವರು ಪ್ರತಾಪ್ ಸಿಂಹ. ಈಗ ಇದೇ ಪ್ರತಾಪ್ ಸಿಂಹ ಹೇಳಿಕೆ ಮೈಸೂರು ಬಿಜೆಪಿಯಲ್ಲಿ ಗೊಂದಲಕ್ಕೆ ಕಾರಣವಾಗ್ತಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದಂಥ ಪ್ರತಾಪ್ ಸಿಂಹ ಈಗ ಸ್ಟೇಟ್ ಪಾಲಿಟಿಕ್ಸ್ಗೆ ಬರೋ ಯೋಚನೆಯನ್ನು ಮಾಡಿರೋ ಹಾಗಿದೆ. ಇದೇ ಕಾರಣಕ್ಕೆ ಮಾಧ್ಯಮಗಳ ಜೊತೆ ಮಾತಾಡಿದ್ದಂಥ ಪ್ರತಾಪ್ ಸಿಂಹ ಮುಂದಿನ ವಿಧಾನಸಭೆಯಲ್ಲಿ ಮೈಸೂರಿನ ಚಾಮರಾಜ ಕ್ಷೇತ್ರದಿಂದ ನಾನು ಟಿಕೆಟ್ ಆಕಾಂಕ್ಷಿ ಅನ್ನೋ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಸಿಂಹ ಕೊಟ್ಟಿರೋ ಇದೇ ಸ್ಟೇಟ್ಮೆಂಟ್ ಈಗ ಮೈಸೂರು ಬಿಜೆಪಿಯಲ್ಲಿ ಬೆಂಕಿ ಹೊತ್ಕೊಳ್ಳೋ ಹಾಗೆ ಮಾಡಿದೆ. ಪ್ರತಾಪ್ ಸಿಂಹ ಮೈಸೂರು ಸಂಸದರಾಗಿ 10 ವರ್ಷ ಮಾಡಿದ್ದಂಥ ಕೆಲಸವನ್ನು ಒಳಗೊಂಡಂಥ ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಲಾಯಿತು. ಈ ವೇಳೆ ಮಾತನಾಡಿದಂಥ ಪ್ರತಾಪ್ ಸಿಂಹ, ನಾನು ಸಂಸದನಾಗಿದ್ದಾಗ 10 ವರ್ಷದ ಅವಧಿಯಲ್ಲಿ ಮೈಸೂರಿನ ಬಿಜೆಪಿ ಕಾರ್ಯಕರ್ತರು ಹಾಗೂ ಕೊಡಗಿನ ಬಿಜೆಪಿ ಕಾರ್ಯಕರ್ತರು ನನ್ನನ್ನು ಕೈ ಹಿಡಿದು ಬೆಳೆಸಿದ್ದಾರೆ. ನನಗಿರೋ ಹಿತೈಷಿಗಳಲ್ಲಿ ಬೆಂಬಲಿಗರಲ್ಲಿ ಹೆಚ್ಚಿನ ಜನ ಇದೇ ಚಾಮರಾಜ ಕ್ಷೇತ್ರಕ್ಕೆ ಸೇರಿದವರು. ಇಲ್ಲಿ ಒಳ್ಳೆಯ ಅವಕಾಶ ಇದೆ. ಆದರೆ ಸದ್ಯ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಆದರೆ ಇಲ್ಲಿ ಬಿಜೆಪಿಗೆ ಒಳ್ಳೆಯ ಅವಕಾಶವಿದೆ. ನಮ್ಮ ಒಳ್ಳೆತನಕ್ಕೆ ಬೆಲೆ ಕೊಡುವಂತಹ, ಮಣೆ ಹಾಕುವಂಥ ಕ್ಷೇತ್ರವಿದು. ಹಾಗಾಗಿ ಸಹಜವಾಗಿ ನಾನೇ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿದ್ದೀನಿ. ನಮ್ಮ ಕಾರ್ಯಕರ್ತರ ಹಿತೈಷಿಗಳ ಅಭಿಪ್ರಾಯ ಕೂಡ ಇದೇ ಆಗಿದೆ. ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿ, ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಿ ನಾವು ಅಲ್ಲಿ ಚುನಾವಣೆ ತಯಾರಿಯನ್ನು ಮಾಡ್ಕೊಳ್ತೀವಿ. ಅದೇ ರೀತಿ ನಾನು ಕೂಡ ಈ ಕ್ಷೇತ್ರದ ಬಗ್ಗೆ ತಯಾರಿಯನ್ನು ಮಾಡ್ತಿದ್ದೀನಿ ಅಂದರು ಪ್ರತಾಪ್ ಸಿಂಹ. ಆ ಮೂಲಕ 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತ ನೇರವಾಗಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು ಪ್ರತಾಪ್ ಸಿಂಹ. ಯಾವಾಗ ನಾನು ಚಾಮರಾಜ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅನ್ನೋ ಮಾತು ಪ್ರತಾಪ್ ಸಿಂಹ ಬಾಯಲ್ಲಿ ಬಂತೋ ಆಗ ಅದೇ ಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ನಾಗೇಂದ್ರ ಖುದ್ದು ಹೋದರು. ಈ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದಂಥ ನಾಗೇಂದ್ರ, ಯಾವುದೇ ವ್ಯಕ್ತಿಗೆ ಅವರ ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಇದೆ, ಆದರೆ ಅಂತಿಮ ತೀರ್ಮಾನ ಮಾಡೋದು ಪಕ್ಷದ ಹೈಕಮಾಂಡ್ ಅನ್ನೋದು ಪ್ರತಾಪ್ ಸಿಂಹರಿಗೆ ಅರಿವಿರಬೇಕಾಗಿತ್ತು. ಕಳೆದ ಬಾರಿಯ ಲೋಕಸಭಾ ಚುನಾವಣೆ ವೇಳೆಯೂ ಕೂಡ ಪಾರ್ಲಿಮೆಂಟ್ ನಾನಲ್ಲದೆ ಇನ್ಯಾರು ಅನ್ನೋ ರೀತಿ ಪ್ರತಾಪ್ ಸಿಂಹ ಮಾತಾಡಿದ್ರು. ಆದರೆ ಅದಾಯ್ತಾ? ಬಿಜೆಪಿ ನಗರಾಧ್ಯಕ್ಷನಾಗಿ ಪಕ್ಷವನ್ನ 4 ಕ್ಷೇತ್ರಗಳಲ್ಲಿ ಗೆಲ್ಲಿಸೋ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಗಮನ ಆ ಕಡೆಗಿದೆಯೇ ಹೊರತು ಈ ರೀತಿಯಾದಂಥ ವಿಚಾರಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ಹಾಗಾಗಿ ಇದನ್ನ ಪ್ರತಾಪ್ ಸಿಂಹ ಅರ್ಥ ಮಾಡ್ಕೊಳ್ಬೇಕು. ಯಾರು ಕೂಡ ಪಕ್ಷದ ಚೌಕಟ್ಟನ್ನ ಮೀರಿ ಮಾತಾಡಬಾರದು ಅಂತ ಮಾಜಿ ಶಾಸಕ ನಾಗೇಂದ್ರ ಖಾರವಾಗಿ ರಿಯಾಕ್ಷನ್ ಮಾಡಿದ್ರು. ಇನ್ನು ಇದಕ್ಕೆ ಕೌಂಟರ್ ಕೊಟ್ಟಂತ ಮಾಜಿ ಸಂಸದ ಪ್ರತಾಪ್ ಸಿಂಹ, ನಾನು ರಾಷ್ಟ್ರ ರಾಜಕಾರಣದಲ್ಲಿಲ್ಲ, ಹಾಗಾಗಿ ರಾಜ್ಯ ರಾಜಕೀಯದಲ್ಲಿದ್ದೀನಿ. ನಾನು ಚಾಮರಾಜ ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳಿದ್ದೇನೆಯೇ ಹೊರತು ಎಲ್ಲಿಯೂ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿಲ್ಲ. ಆಕಾಂಕ್ಷಿ ಹಾಗೂ ಅಭ್ಯರ್ಥಿಯ ನಡುವೆ ಸಾಕಷ್ಟು ಅಂತರವಿದೆ. ಇದು ಸ್ವಲ್ಪ ಎಜುಕೇಟೆಡ್ ಹಾಗೂ ಕಾಮನ್ ಸೆನ್ಸ್ ಇರುವಂತಹ ಯಾರಿಗಾದರೂ ಅರ್ಥ ಆಗುತ್ತೆ ಅನ್ನೋ ಮೂಲಕ ನಾಗೇಂದ್ರಗೆ ನೇರವಾಗಿ ಟಕ್ಕರ್ ಕೊಡೋ ಯತ್ನವನ್ನ ಮಾಡಿದ್ರು ಸಿಂಹ. ಆ ಮೂಲಕ ಚಾಮರಾಜ ಕ್ಷೇತ್ರದ ಟಿಕೆಟ್ಗಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಮಾಜಿ ಶಾಸಕ ನಾಗೇಂದ್ರ ನಡುವೆ ಈಗ
ಈಗಲೇ ಟಗ್ ಆಫ್ ವಾರ್ ಶುರುವಾಗಿದೆ. 2013ರಿಂದ 2018ರವರೆಗೆ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದಂಥ ನಾಗೇಂದ್ರ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹರೀಶ್ ಗೌಡ ವಿರುದ್ಧ ಕಡಿಮೆ ಮತಗಳ ಅಂತರದಲ್ಲಿ ಸೋತಿದ್ರು. ಈಗ ಪ್ರತಾಪ್ ಸಿಂಹ ನಾನು ಸಹ ಇದೇ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅನ್ನೋ ಮೂಲಕ ಇಬ್ಬರ ನಡುವೆ ಬೆಂಕಿ ಹತ್ಕೊಂಡಿದೆ. ಪ್ರತಾಪ್ ಸಿಂಹ ಒಬ್ಬ ವೃತ್ತಿಪರ ಪತ್ರಕರ್ತರಾಗಿದ್ದ ಇವರು 2014ರ ಲೋಕಸಭೆಗೆ ಬಿಜೆಪಿಯಿಂದ ಟಿಕೆಟ್ ಪಡೆಯುವ ಮೂಲಕ ಸಕ್ರಿಯ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿದರು. ಆ ಚುನಾವಣೆಯಲ್ಲಿ ಗೆದ್ದು ಲೋಕಸಭೆಯನ್ನು ಪ್ರವೇಶಿಸಿದರು ಸಿಂಹ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ, ಮೈಸೂರಿಗೆ ಅನೇಕ ಹೊಸ ರೈಲುಗಳನ್ನು ತಂದಿದ್ದು, ಹೀಗೆ ತಮ್ಮ ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಜನಪ್ರಿಯರಾಗಿದ್ದಂತಹ ಸಿಂಹ 2019ರ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಪುನರಾಯ್ಕೆಯಾದರು. ಹಿಂದುತ್ವ ಅನ್ನೋ ವಿಚಾರ ಬಂದಾಗ ನೇರವಾಗಿ ಮಾತಾಡುವ ಬಿಜೆಪಿಯ ಕೆಲವು ವ್ಯಕ್ತಿಗಳಲ್ಲಿ ಪ್ರತಾಪ್ ಸಿಂಹ ಕೂಡ ಒಬ್ಬರು. ತಮ್ಮ ಡೈನಾಮಿಕ್ ರಾಜಕೀಯದ ಕಾರಣಕ್ಕೆ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಸಿಂಹ. ಸಾಕಷ್ಟು ಆಕ್ಟಿವ್ ಆಗಿದ್ದಂಥ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಂಥ ಪ್ರತಾಪ್ ಸಿಂಹಗೆ ಅನಿರೀಕ್ಷಿತವಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪಿತ್ತು. ಆ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಿಂದ ಮೈಸೂರು ರಾಜ್ಯ ಮನೆತನದ ಯದುವೀರ್ ಒಡೆಯರ್ಗೆ ಬಿಜೆಪಿ ಟಿಕೆಟ್ ನೀಡಿತ್ತು. ಚುನಾವಣೆಯಲ್ಲಿ ಒಡೆಯರ್ ಗೆದ್ದರೂ ಕೂಡ ತನಗೆ ಟಿಕೆಟ್ ತಪ್ಪಿದ ಅಸಮಾಧಾನವಿದ್ದರೂ ಲೋಕಸಭಾ ಚುನಾವಣೆವರೆಗೂ ಸುಮ್ಮನಿದ್ದಂಥ ಪ್ರತಾಪ್ ಸಿಂಹ ಯಾವಾಗ ಲೋಕಸಭಾ ಚುನಾವಣೆ ಮುಗಿತೋ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದರು. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಕಾರಣಕ್ಕೆ ತಮಗೆ ಟಿಕೆಟ್ ತಪ್ಪಿದೆ ಅನ್ನೋ ನೇರ ಆರೋಪವನ್ನು ಮಾಡಿದರು. ಜೊತೆಗೆ ಯತ್ನಾಳ್ ನೇತೃತ್ವದ ವಿಜಯೇಂದ್ರ ಹಠಾವೋ ಗ್ಯಾಂಗ್ನಲ್ಲಿ ಕೆಲ ಕಾಲ ಕಾಣಿಸಿಕೊಂಡಿದ್ದರು ಪ್ರತಾಪ್ ಸಿಂಹ. ಆಮೇಲೆ ವರಿಷ್ಠರ ಸೂಚನೆ ಮೇರೆಗೆ ಸೈಲೆಂಟ್ ಆಗಿದ್ದಂಥ ಸಿಂಹ ಈಗ ಏಕಾಏಕಿ ತಾನು ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನ್ನೋ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಪ್ರತಾಪ್ ಸಿಂಹ ಹೇಳಿಕೆ ಹಿಂದೆ ಅನೇಕ ಲೆಕ್ಕಾಚಾರಗಳು ಕೂಡ ಇವೆ. ಮೊದಲನೇದಾಗಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿರುವಂತಹ ಸಿಂಹಗೆ ತುರ್ತಾಗಿ ತಮ್ಮ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಳುವ ಅಗತ್ಯವಿದೆ. ಆದರೆ ಲೋಕಸಭಾ ಚುನಾವಣೆಯಲ್ಲೇ ಮತ್ತೆ ಸ್ಪರ್ಧೆ ಮಾಡೋದಾದರೆ 2029ರವರೆಗೆ ಕಾಯಬೇಕು. ಅಷ್ಟರಲ್ಲಿ 2028ರ ವಿಧಾನಸಭಾ ಎಲೆಕ್ಷನ್ ಮುಗ್ದೋಗಿರುತ್ತೆ. ಜೊತೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ ಯದುವೀರ್ ಗೆದ್ದಿರೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಯವರೆಗೆ ಟಿಕೆಟ್ ತಪ್ಪಬಹುದು ಡೌಟ್. ಇದರ ಜೊತೆಗೆ ಚಾಮರಾಜ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯವಿರುವಂಥ ಕ್ಷೇತ್ರ. ಅಲ್ಲಿ ಸ್ಪರ್ಧಿಸಿದ್ರೆ ತನಗಿರುವಂಥ ಜನಪ್ರಿಯತೆಯ ಕಾರಣಕ್ಕೆ ಗೆಲುವು ಸಾಧಿಸಬಹುದು. ಈಗ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿರೋದ್ರಿಂದ ಅಲ್ಲಿ ಟಿಕೆಟ್ ಕೇಳೋದು ಸುಲಭ ಅಂತ ಎಣಿಸ್ಕೊಂಡಿದ್ದಾರೆ. ಇದೆಲ್ಲವನ್ನ ಕೂಡ ಮೀರಿ ಈಗಾಗಲೇ ಒಂದು ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳಿದರೆ ಹೈಕಮಾಂಡ್ ಇತ್ತ ಗಮನವನ್ನು ಹರಿಸಿ ತನಗೊಂದು ಸೂಕ್ತವಾದಂಥ ಕ್ಷೇತ್ರವನ್ನು ನೀಡಬಹುದು ಅನ್ನೋದು ಸಿಂಹ ಅವರ ಲೆಕ್ಕಾಚಾರ. ಅದರ ಪರಿಣಾಮವೇ ಈ ಹೇಳಿಕೆ. ಒಟ್ನಲ್ಲಿ ಇಬ್ಬರ ನಡುವಿನ ಬೆಂಕಿಗೆ ಹೈಕಮಾಂಡ್ ಯಾವ ರೀತಿ ನೀರೆರೆಯುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ತಾನು ಮುಂದಿನ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತಾನು ಚಾಮರಾಜ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಎಂದಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಮಾಜಿ ಶಾಸಕ ನಾಗೇಂದ್ರ ಇದು ನನ್ನ ಕ್ಷೇತ್ರ, ನಾನೇ ಸ್ಪರ್ಧಿಸ್ತೀನಿ ಅಂತ ಸವಾಲೆಸೆದಿದ್ದಾರೆ. ಇಬ್ಬರ ನಡುವಿನ ಜಗಳಕ್ಕೆ ಹೈಕಮಾಂಡ್ ಯಾವ ರೀತಿ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ.